ಎಷ್ಟೆಷ್ಟು ಡಿಗ್ರಿಯನ್ನ ಪಡ್ಕೊಂಡಿದ್ರು. ನಿಮ್ಮಲ್ಲಿ ಕೂತಿರೋರ್ನ ನಾವು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀವಿ, ಆದ್ರೆ ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ, ಶಿಕ್ಷಣದ ಮುಖಾಂತರವಾಗಿ ದಲಿತರವನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಸ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಭಾವಿಸಿದ್ರು. ಇವತ್ತು ಎಷ್ಟೋ ಜಾತಿಗಳಿರ್ಬೋದು, ನಾವು ಶ್ರೇಷ್ಠರು, ಹುಟ್ಟಿನಿಂದ ಜಾತಿ ಬಂದಿದೆ ಅಂತ ಹೇಳ್ತಾರೆ. ಜನ್ಮನ ಜಾಯತೆ ಶೂದ್ರಹ ಅಂತ ಹೇಳಿದ್ರೆ ಅದು ಸಂಸ್ಕಾರ ದ್ವಿಜ ಅಂದ್ರೆ ಅದು ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಡಿ, ಜ್ಞಾನಿ ಅಂತ ತಿಳ್ಕೊಳ್ಳಿ. ಅದನ್ನ ಹುಟ್ಟಿನಿಂದ ಒಬ್ಬ ಬ್ರಾಹ್ಮಣ ಹುಟ್ಟಿದವನು ಬ್ರಾಹ್ಮಣನ ಆಗಲ್ಲ, ಅವನು ಜ್ಞಾನ ಸಂಪಾದನೆ ಮುಖಾಂತರವಾಗಿ ದ್ವಿಜನಾಗುವಂಥದ್ದು. ಹಾಗೆ ಅಂಬೇಡ್ಕರ್ ಕೂಡ ಅದೇ ರೀತಿ ಶ್ರೇಷ್ಠರಾದವರು. ಇವತ್ತಿನ ಯೋಚನೆ ಮಾಡಿ, ಭಾರತದಲ್ಲಿ ಅತಿ ಹೆಚ್ಚು ಡಿಗ್ರಿಯನ್ನ ಪಡ್ಕೊಂಡಿರುವಂತ ವ್ಯಕ್ತಿಗಳು ಯಾರಪ್ಪ ಅಂತ ಹೇಳಿ ನಾವು ಹುಡುಕಿದ್ರೆ ಅಂಬೇಡ್ಕರ್ಗಿಂತ ಹೆಚ್ಚು ಡಿಗ್ರಿಯನ್ನು ಹುಡುಕಿರುವಂತವ್ರು ಯಾರಿದ್ದಾರೆ ಹೇಳಿ? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಗಾಂಧೀಜಿಯವರಿಗೆ ಎಷ್ಟು ಡಿಗ್ರಿ ಇತ್ತು? ಇವತ್ತು ಎಲ್ಲ ನೋಟ್ಗಳಲ್ಲಿ ಗಾಂಧೀಜಿಯವ್ರ ಫೋಟೋ ನೋಡ್ತೀವಲ್ಲ, ಗಾಂಧೀಜಿಯವರಿಗೆ ಎಷ್ಟು ಡಿಗ್ರಿ ಇತ್ತು? ಹೋಗಿ ಲಂಡನ್ನಿಗೆ ಹೋದ್ರು, ಅಲ್ಲಿ ಹೋಗಿ ನೀವು ಬ್ಯಾಚುಲರ್ ಆಫ್ ಲಾ ಅಂತ ಹೇಳ್ತೀವಿ, ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತ ಹೇಳ್ಬಿಟ್ಟು LLB ಅಂತ ಹೇಳ್ತೀವಲ್ಲ ನಾವು, ಆ LLB ಬ್ಯಾಚುಲರ್ ಆಫ್ ಲಾ ಓದ್ಕೊಂಡ್ಬಂದ್ರು. ನೆಹರು ಓದಿದ್ದೇನು ಬ್ಯಾಚುಲರ್ ಆಫ್ ಲಾನ ಓದಿರುವಂತದ್ದು ನೆಹರುನು ಕೂಡ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಸಾವರ್ಕರ್ ಕೂಡ ಲಾನೆ ಓದಿದ್ದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಲಾನೆ ಓದಿದ್ದು. ಆದ್ರೆ ಅಂಬೇಡ್ಕರ್ ಅವರು ಎಷ್ಟೆಷ್ಟು ಡಿಗ್ರಿಯನ್ನು ಓದಿದ್ರೆ ಜಸ್ಟ್ ನೀವು ಗೂಗಲ್ ಮಾಡ್ರೆ ಗೊತ್ತಾಗುತ್ತೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ನು ಕೂಡ ಓದಿದ್ರು, ಬಾಂಬೆ ಯೂನಿವರ್ಸಿಟಿನ ಓದಿದ್ರು. ಅದೇ ರೀತಿಯಲ್ಲಿ MA ಕೂಡ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ ಅಲ್ಲಿ ಮಾಡಿದ್ರು. ಹಾಗೆ MA ಮಾಡಿದ ಮೊದಲೇ MSc ಕೂಡ ಮಾಡ್ಲಿಕ್ಕೆ ಹೋಗಿ ಲಂಡನ್ ಅಲ್ಲಿ ಹೋಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ರು. ಹಾಗೆ PhD ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ PhD ನ ಪಡಿತಾರೆ. ಅಷ್ಟು ಮಾತ್ರ ಅಲ್ಲ, ಗ್ರೇಸ್ ಇನ್ ಕಾಲೇಜ್ ಲಂಡನ್ ನಲ್ಲಿ ಹೋಗಿ ಲಾನು ಕೂಡ ಓದ್ತಾರೆ. ಆಮೇಲೆ ಆನರರಿ ಡಿಗ್ರಿ ಅವೆಲ್ಲವನ್ನು ಲೆಕ್ಕ ಹಾಕ್ತಿದ್ರೆ 30ಕ್ಕಿಂತ ಹೆಚ್ಚಾಗಿದೆ. MA, MSc, ಬ್ಯಾಚುಲರ್ ಆಫ್ ಲಾ ಎಲ್ಲ ಡಿಗ್ರಿಗಳನ್ನು ಓದಿದಂತಹ ವ್ಯಕ್ತಿ ಅಂಬೇಡ್ಕರ್ ಅಂತವರು. ಅಂತ ಒಂದು ಶ್ರೇಷ್ಠ ಜ್ಞಾನಿ. ಆ ಜ್ಞಾನಿಗೆ ಅವಮಾನ ಮಾಡಿದವರು ಯಾರು? ಮಾತಿತ್ತರು ಯಾರು? ಬಿಜೆಪಿ ಅವರನ್ನು ನಾವೇನಾರು ಕೇಸರಿ ಶಾಲೆ ಹಾಕೊಂಡು ಹೋಗ್ಕೊಳ್ಳು ಮನುವಾದಿಗಳು ಅಂತ ಬಡಿತಾರೆ. ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿತ್ತು, ಅಂಬೇಡ್ಕರ್ ಅವರ ತಿರಸ್ಕಾರದಿಂದ ನೋಡಿತ್ತು ಈ ಬಿಜೆಪಿಯ ಮನುವಾದಿಗಳ. ಬಿಜೆಪಿ ಅಂತ ಹೇಳಿ ಕೂಡ ದಲಿತ ವಿರೋಧಿಗಳು. ಯಾರು ದಲಿತ ವಿರೋಧಿಗಳು? ಬಿಜೆಪಿ ಅವರು ದಲಿತ ವಿರೋಧಿಗಳ? ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವ್ರನ್ನ 2 ಸಾರಿ ಮುಖ್ಯಮಂತ್ರಿ ಮಾಡಿದ್ದಾರು ಬಿಜೆಪಿ ಅವರು ಮಾಡಿದ್ದು. ಬಿಜೆಪಿ ಅವ್ರನ್ನ ಮನುವಾದಿಗಳು ದಲಿತ ವಿರೋಧಿಗಳು ಅಂತ ಹೇಳ್ತಿರಲ್ಲ. ನಾನು ಕೆಲವು ಸಣ್ಣ ಉದಾಹರಣೆಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಹೋಗ್ತೀನಿ. 1946ರಲ್ಲಿ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೋಸ್ಕರ ಜುಲೈ 6ನೇ ತಾರೀಕು ಒಂದು ಸಮಿತಿ ರಚನೆ ಆಗುತ್ತೆ. ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾಗಿ ಬರಬೇಕಾಗುತ್ತೆ. ಆಯ್ಕೆ ಆಗ್ಲಿಲ್ಲ ಅಂತ ಸಂವಿಧಾನ ರಚನಾ ಸಮಿತಿಗೆ ಹೋಗಕ್ಕಾಗಲ್ಲ. ಹಾಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಾದೇಶಿಕವಾರು, ಪ್ರಾಂತೀಯವಾರು ಚುನಾವಣೆಗಳ ಏರ್ಪಾಡಾಗುತ್ತೆ. ಚುನಾವಣೆನ ಏರ್ಪಾಡಾಗಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈಯಿಂದ ಸಂವಿಧಾನ ರಚನಾ ಸಮಿತಿ ಒಳಗಡೆ ಎಂಟರ್ ಆಗಕ್ಕೆ ಅಂತ ಚುನಾವಣೆ ಬಂದ್ರೆ ಸೋತೋಗ್ಬಿಟ್ರು. ಹಾಗಾಗಿ ಜೋಗೇಂದ್ರನಾಥ್ ಮಂಡಲ್ ಅದನ್ನ ಬಹಳ ದೊಡ್ಡ ಸ್ಟೋರಿ ಇದೆ, ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಪಶ್ಚಿಮ ಬಂಗಾಳದಿಂದ ಅವರನ್ನ ಆಯ್ಕೆನ ಮಾಡಬೇಕು ಅಂತ ಹೊರಟು ಅಲ್ಲಿ ಜೈಸೂರು ಕುಲ್ನಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಂದ ಆಯ್ಕೆಯಾಗಿ ಸಂವಿಧಾನ ರಚನಾ ಸಮಿತಿಗೆ ಬರ್ತಾರೆ. ಆದ್ರೆ 1947ರಲ್ಲಿ ಭಾರತ ಪಾರ್ಟಿಷನ್ ಆದಾಗ ಆ ಒಂದು ಜೈಸೂರ್ ಕುಲ್ನಾ ಏನು ಜಾಗ ಇದೆ ಹಿಂದೂ ಮೆಜಾರಿಟಿ ಪ್ಲೇಸ್, ಅದನ್ನ ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಆಗಿದ್ರಲ್ಲ, ಆಯ್ಕೆನ ಅನುರ್ಜಿತ ಅಂತ ಮಾಡಿಬಿಟ್ರು. ಯಾರು ಮಾಡಿದ್ದು? ಕಾಂಗ್ರೆಸ್ ಅವರು ಮಾಡಿದ್ದ, ಮನುವಾದಿಗಳು ಮಾಡಿದ್ದು, ಬಿಜೆಪಿ ಅವರು ಮಾಡಿದ್ದು. ಯಾರು? ದಲಿತ ವಿರೋಧಿಗಳು. ಅಂಬೇಡ್ಕರ್ ಕೆಟ್ಟು ಬಂದ ಸ್ಥಾನ ಬಾಂಗ್ಲಾದೇಶಕ್ಕೆ ಹಿಂದೂ ಮೆಜಾರಿಟಿ ಜಾಗ ಕೂಡ ಬಿಟ್ಕೊಟ್ಟಿದ್ರು ಯಾರು? ಕಾಂಗ್ರೆಸ್ನವರು. ಆದ್ರೆ ಇವತ್ತು ಕೂಡ ಅಂಬೇಡ್ಕರ್ ಅಂತ ಹೇಳಿ ಮಾತಾಡ್ಸೋದು ನಮ್ಮ
ಆನೇಕಲ್ ನಾರಾಯಣ ಸ್ವಾಮಿ ಅಣ್ಣನು ಹೇಳಿದ್ರು, ಅಲ್ಲಿ ಮಾಧವಪ್ಪನವರು ಪ್ರಿಯಾಂಬಲ್ ಓದಿಸಿದ್ದು. ಆ ಪ್ರಿಯಾಂಬಲ್ ಏನಿದೆ ಅದು ಅಂಬೇಡ್ಕರ್ ಬರೆದಿರೋ ಪ್ರಿಯಾಂಬಲ್ ಅಲ್ಲ, ಅದು ಇಂದಿರಾ ಗಾಂಧಿ ಪ್ರಿಯಾಂಬಲ್. ಅದ್ರೊಳಗಡೆ ಸೇರಿರೋ ಸೋಷಿಯಲಿಸ್ಟು, ಸೆಕ್ಯುಲರ್ ಅವೆಲ್ಲ ವರ್ಡ್ ಎಲ್ಲ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಲ್ಲ. ಆದ್ರೂ ಓದಿಸ್ತಾರೆ ಬಿಜೆಪಿ. 3 ಬೈಯೋದು ಅಷ್ಟೇನೆ. ನಾನು ಮುಂದಕ್ಕೆ ಹೋಗಿ ಹೇಳ್ತೀನಿ ನಿಮಗೆ. ಕೊನೆಗೆ 1947ರಲ್ಲಿ ಪುಣೆಯಿಂದ ಆಯ್ಕೆ ಆಗಿ ಅವರ ಸಂವಿಧಾನ ರಚನಾ ಸಮಿತಿಗೆ ಬರಬೇಕಾಗಿ ಬಂತು. ಇವತ್ತು ಯೋಚನೆಯನ್ನು ಮಾಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ನೀವು ಮನೆಯಿಂದ ಹೊಸ್ತಿಲಿಂದ ಕಾಲು ತೆಗೆದು ಕೂಡಲೇ ನಿಮಗೆ ರಕ್ಷಣೆಯನ್ನು ಕೊಡೋದು ಭಾರತದ ಸಂವಿಧಾನ ಅಂತ ಹೇಳಿ ಮನೆ ಒಳಗಡೆ ಲಡಾಯಿ ಮಾಡ್ಕೊಂಡ್ರು ಕೂಡ, ನಿಮಗೆ ಆಸ್ತಿ ಪಾಸ್ತಿ ಜಗಳಾದ್ರು, ಗಂಡ ಹೆಂಡತಿ ಜಗಳಾದ್ರೂ ಕೂಡ, ನಮ್ಮ ಏನು ಬೇಸಿಕ್, ನಮ್ಮ ಏನು ಮೂಲಭೂತ ಹಕ್ಕುಗಳ ವಿಚಾರ ಬಂತು ಅಂದ್ರೆ ಮತ್ತದಕ್ಕೂ ಸಂವಿಧಾನ ಪ್ರೊಟೆಕ್ಷನ್ ಕೊಡುವಂತ ಇಂಥ ಒಂದು ಅದ್ಭುತವಾದಂತಹ ಸಂವಿಧಾನನ, ಪ್ರಪಂಚದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಪ್ರಯತ್ನವನ್ನ ಮಾಡಿ ಬರೆದ್ರು. ಇಂಥ ಅಂಬೇಡ್ಕರ್ ಅವರು 1951ರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಹಂಗಾಮಿ ಸರ್ಕಾರ ಏನ್ ರಚನೆ ಆಗಿತ್ತು, ಆ ರಚನೆಯಿಂದ ಅದರೊಳಗಡೆ ಲಾ ಮಿನಿಸ್ಟರ್ ಇದ್ರು, ಅದನ್ನ ಬಿಟ್ಟು ಅದನ್ನ ನೊಂದ್ಬಿಟ್ಟು ಮನೆ ನೊಂದು ರಿಸೈನ್ ಮಾಡಂಗ್ ಮಾಡಿದ್ದಾರು ಕಾಂಗ್ರೆಸ್, ನೆಹರು ಮಾಡಿದ್ದು. ಆದ್ರೆ ಬಿಜೆಪಿ ದಲಿತರು ವಿರೋಧಿ. ದಲಿತರೆಲ್ಲ ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಆರಾಧ್ಯ ದೈವವಾಗಿರುವಂತಹ ಅಂಬೇಡ್ಕರ್ ಅವರು, ದಲಿತರ ಶ್ರೇಯೋಭಿವೃದ್ಧಿಗೋಸ್ಕರ ದುಡಿದಂತ ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡಂಗ್ ಮಾಡಿದ್ದು ನೆಹರು ಮತ್ತು ಕಾಂಗ್ರೆಸ್. ಆದ್ರೆ ಪಟ್ಟ ದಲಿತ ವಿರೋಧಿ ಅಂತ ಪಟ್ಟ ಸಿಕ್ಕಿದ ಮಾತ್ರ ಬಿಜೆಪಿ ಅವರಿಗೆ, ಸಂಘ ಪರಿವಾರದವರಿಗೆ. ಇನ್ನೂ ಒಂಚೂರು ಮುಂದೆ ಹೋಗಿ ಹೇಳಬೇಕು ಅಂತಂದ್ರೆ 1952ರಲ್ಲಿ ಲೋಕಸಭಾ ಚುನಾವಣೆ ಬಂತು. ಅಂಬೇಡ್ಕರ್ ಅವರಂತಹ ಮೇಧಾವಿ, ಮಹಾನ್ ಮೇಧಾವಿ ಲೋಕಸಭಾ ಬರಬೇಕು ಅಂತ ಹೊರಟ್ರು. ಕಾಂಗ್ರೆಸ್ ಸುಡೋ ಮನೆ ಅಂತ ಹೇಳಿದ್ರು, ಕಾಂಗ್ರೆಸ್ ಓಟ್ ಹಾಕಿ ಅಂತ ಯಾವತ್ತು ಹೇಳಿಲ್ಲ. ಇವತ್ತು ಯಾರೋ ಎಷ್ಟೋ ಸರಿ ಜೈ ಭೀಮ್ ಅಂತ ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ ಓಟ್ ಹಾಕಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಹೇಳಿರೋದನ್ನ ಕೂಡ ಮರೆತು ಬಿಟ್ಟಿದ್ದಾರೆ ಅವರು. ಆದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಯಾವ ರೀತಿ ಮೋಸನ ಮಾಡ್ತಾರೆ ಅಂತ ಹೇಳಿದ್ರೆ, 1952ರಲ್ಲಿ ಅಂಬೇಡ್ಕರ್ ಅವರು ಲೋಕಸಭಾ ಪ್ರವೇಶ ಮಾಡಬೇಕು ಅಂತ ಹೇಳಿ ಬಾಂಬೆಯಿಂದ ಹೊರಟಾಗ ಅವ್ರ ವಿರುದ್ಧ ನಾರಾಯಣ ಕಟ್ರೋಲ್ಕರ್ ಅಂತ ಹೇಳಿ ಅವರ ಪರ್ಸನಲ್ ಸೆಕ್ರೆಟರಿ ನಿಲ್ಲಿಸಿ ಅವ್ರನ್ನ ಸೋಲಿಸಿದ್ದು. ಅವರ ಚುನಾವಣೆಗೆ, ಆ ಒಂದು ಚುನಾವಣೆಗೆ 2 ಸರಿ ಕ್ಯಾಂಪೇನಿಗೆ ಬಂದಿದ್ದು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಆದ್ರೆ ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು ಅಂತ ಪಟ್ಟ ಸಿಕ್ಕಿದ್ದು ಯಾರಿಗೆ? ಬಿಜೆಪಿಯವರಿಗೆ, ಸಂಘ ಪರಿವಾರದವರಿಗೆ. ಅಂಬೇಡ್ಕರ್ ಸೋಲಿಸಿದ್ದಾರೆ. 1954ರಲ್ಲಿ ಬೈ ಎಲೆಕ್ಷನ್, ದಾದರಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ಬೈ ಎಲೆಕ್ಷನ್ ಅಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಲೋಕಸಭೆಗೆ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ, ಅಂಬೇಡ್ಕರ್ ವಿರುದ್ಧ ಮತ್ತೆ ಕಾಂಗ್ರೆಸ್ನವರು ಬಾಬುರಾವ್ ಬೋರ್ಕರ್ ಅವರನ್ನು ನಿಲ್ಲಿಸ್ತಾರೆ. ಆ ಒಂದು ಬೈ ಎಲೆಕ್ಷನ್ ಅಲ್ಲಿ ಈ ವೋಟ್ ಚೋರಿ ಅಂತಲ್ಲ, ಸುಮಾರು 74,000 ಕಾನೂನಾತ್ಮಕ ವೋಟ್ಗಳನ್ನು ಡಿಲೀಟ್ ಮಾಡಿಸ್ಬಿಟ್ಟು ಅಂಬೇಡ್ಕರ್ ಅವರು ಮತ್ತೆ 15,000 ಮಾರ್ಜಿನಲ್ಲಿ ಸೋಲಿಸಿದ್ಯಾರು? ಇದೇ ನೆಹರು ಮತ್ತು ಕಾಂಗ್ರೆಸ್ ಪಟ್ಟ. ಆದ್ರೆ ದಲಿತ ವಿರೋಧಿ ಪಟ್ಟ, ಅಂಬೇಡ್ಕರ್ ವಿರೋಧಿ ಪಟ್ಟ ಬಿಜೆಪಿಗೆ. ಆದ್ರೆ ಅಂಬೇಡ್ಕರ್ಗೆ ಜೀವನ ಪರ್ಯಂತವಾಗಿ ಅಪಚಾರ ಮಾಡಿದ್ ಮಾತ್ರ ಕಾಂಗ್ರೆಸ್. 1955ರಲ್ಲಿ ಭಾರತ 54-55ರಲ್ಲಿ ಭಾರತ ರತ್ನ ಅಂತ ಹೇಳಿ ಅತ್ಯುನ್ನತವಾದಂತಹ ನಾಗರಿಕ ಪುರಸ್ಕಾರವನ್ನು ನೀಡೋದಕ್ಕೆ ಬಂತು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಅತ್ಯುನ್ನತವಾದಂತದ್ದು ಭಾರತ ರತ್ನ. ಹಾಗೆ ಮಿಲಿಟರಿನಲ್ಲಿ ಬೇಕಷ್ಟಿದೆ. ವೀರ ಚಕ್ರ ಇದೆ, ಪೀಸ್ ಟೈಮ್ ಅಲ್ಲಿ ಕೊಡುವಂತದ್ದು ಅಶೋಕ ಚಕ್ರ ಇದೆ, ಯುದ್ಧದಲ್ಲಿ ಮಾಡಿದಾಗ ಪರಮವೀರ ಚಕ್ರವನ್ನು ಕೊಡ್ತಾರೆ. ಹಾಗೆ ಭಾರತದ ಒಬ್ಬ ನಾಗರಿಕರಿಗೆ ಕೊಡುವಂತ ಅತ್ಯುನ್ನತವಾದಂತ ಗೌರವ ಭಾರತ ರತ್ನ. ನೆಹರು ಸತ್ತೋಗಿತ್ತು 1964ರಲ್ಲಿ, 64ರಲ್ಲಿ. ಆದ್ರೆ ನೆಹರು ಭಾರತ ರತ್ನ ತನಗ್ ತಾನೇ ಕೊಟ್ಕೊಂಡಿದ್ದು ಯಾವಾಗ ಅಂತಂದ್ರೆ 1955-56ರಲ್ಲಿ ತನಗ್ ತಾನೇ. 55 ಬಹುಶಃ, ಮೊದಲನೇದು 55ರಲ್ಲಿ ಕೊಟ್ಟರು, 56ರಲ್ಲಿ ಅವರಿಗೆ ಭಾರತ ರತ್ನ ಸಿಗುತ್ತೆ. ಯೋಚನೆಯನ್ನು ಮಾಡಿ. ಇಂದಿರಾ ಗಾಂಧಿ 1984ರಲ್ಲಿ ತೀರ್ಕೊಳ್ತಾರೆ. ಇಂದಿರಾ ಗಾಂಧಿಗೆ 1971ರಲ್ಲಿ ಭಾರತ ರತ್ನ ಕೊಡ್ತಾರೆ. ರಾಜೀವ್ ಗಾಂಧಿ 1991ರಲ್ಲಿ ತೀರ್ಕೊಳ್ತಾರೆ. 91ರಲ್ಲೇ ಭಾರತ ರತ್ನ ಕೊಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಮಾತ್ರ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಅನ್ನಿಸ್ಲೇ ಇಲ್ಲ. ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವಮಾನ ಮಾಡಿದಂತ
ನಾರಾಯಣ ಕಜ್ರಾಲ್ಕರ್ಗೆ ಇಂದಿರಾ ಗಾಂಧಿ ಅವರು 1970ರಲ್ಲಿ ಪದ್ಮಭೂಷಣ ಕೊಡ್ತಾರೆ. ಆದ್ರೆ ಎಲ್ಲರೂ ಏನಂತ ಹೇಳ್ತೀರಿ? ಇಂದಿರಾ ಗಾಂಧಿನ ಬಹಳ ಉದ್ಧಾರಕ್ಕೆ ಅಂತ ಹೇಳ್ತೀವಿ. ಆಕೆ ಪಕ್ಷನ ಕಾಂಗ್ರೆಸ್ ಪಕ್ಷ ದಲಿತರ ಉದ್ಧಾರಕ್ಕೋಸ್ಕರ ಹುಟ್ಟಿದೆ ಅಂತ ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ನಾರಾಯಣ ಕಜ್ರಾಲ್ಕರ್ಗೆ ಪದ್ಮಭೂಷಣವನ್ನು ಕೊಟ್ಟಿದ್ದು 1970ರಲ್ಲಿ ಇಂದಿರಾ ಗಾಂಧಿ. ಆದ್ರೆ ದಲಿತ ವಿರೋಧಿ ಪಟ್ಟ ಬಿಜೆಪಿಗೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಯಾವಾಗ ಸಿಕ್ಕಿತ್ತು, ಅವ್ರಿಗೆ ಎಷ್ಟನೇ ಆ ಪಟ್ಟಿನಲ್ಲಿ ಎಷ್ಟನೇ ಸ್ಥಾನ ಅಂತ ನಿಮಗೆ ಗೊತ್ತಾ? ಈ ದೇಶದಲ್ಲಿ 22ನೇ ವ್ಯಕ್ತಿ ಅಂಬೇಡ್ಕರ್. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು 1990ರಲ್ಲಿ ಕೊಡಕ್ಕಿಂತ ಮೊದಲು 1980ರಲ್ಲಿ ಇದೆ ಕಾಂಗ್ರೆಸ್ನವರು ಮದರ್ ತೆರೇಸಾ ಕೊಡ್ತಾರೆ. ಅಲ್ಬೇನಿಯಾದಲ್ಲಿ ಹುಟ್ಟಿ ಇಲ್ಲಿ ಬಂದು ಕನ್ವರ್ಷನ್ ಮಾಡ್ತಾ, ಇಲ್ಲಿ ನೋಡಿ ಕೋಲಾರ KGF ಬಂದ್ರೆ ಊರು ತುಂಬಾ ಚರ್ಚು. ಆ ಒಂದು ಯಾರ್ಯಾರು ಕನ್ವರ್ಟ್ ಆಗೋದ್ರು ಆ ದಟ್ಟ ದರಿದ್ರದಲ್ಲೇ ಇದ್ದಾರೆ ಇನ್ನೂ ಕೂಡ. ಆ ವ್ಯವಸ್ಥೆ ಒಳಗಡೆ ಇದ್ದಾರೆ. ಈ ತರ ಕನ್ವರ್ಟ್ ಮಾಡಕ್ ಬಂದಂತ ಮದರ್ ತೆರೇಸಾಗೆ 1980ರಲ್ಲಿ ಭಾರತ ರತ್ನ ಕೊಡ್ತಾರೆ. 87ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಆ ಕಡೆ ಬಾಂಗ್ಲಾದೇಶ ಅವ್ರಿಗೆ ಕೊಡ್ತಾರೆ. ಆದ್ರೆ ಅಂಬೇಡ್ಕರ್ಗೆ ಕೊಡಬೇಕು ಅಂತ ಅನ್ಸೋದೇ ಇಲ್ಲ. 1990ರಲ್ಲಿ ಬಿಜೆಪಿ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ ಆಗ VP ಸಿಂಗ್ ನೇತೃತ್ವದಲ್ಲಿ ಬಂತಲ್ಲ, ಆ ಸರ್ಕಾರ ಬಂದಾದ ನಂತರ ಅಂಬೇಡ್ಕರ್ ಅವರಿಗೆ 1990ರಲ್ಲಿ 22ನೇ ವ್ಯಕ್ತಿಯಾಗಿ ಭಾರತ ರತ್ನ ಕೊಟ್ಟಿದ್ದು. ತನಗೆ ತಾನೇ ಭಾರತ ರತ್ನ ಪಡ್ಕೊಂಡ ನೆಹರು ಅಂಬೇಡ್ಕರ್ ವಿರೋಧಿನೋ? 1971ರಲ್ಲಿ ತನಗೆ ತಾನೇ ಭಾರತ ರತ್ನವನ್ನು ಕೊಟ್ಕೊಂಡಂತಹ ಇಂದಿರಾ ಗಾಂಧಿ ಅಂಬೇಡ್ಕರ್ ವಿರೋಧಿನೋ? ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಯಾವತ್ತು ಮನಸ್ಸನ್ನೇ ಮಾಡಿದಂತಹ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿಯೋ? ಅಥವಾ VP ಸಿಂಗ್ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಿಸಿದಂತ ಬಿಜೆಪಿ ದಲಿತರ ವಿರೋಧಿನ?